ಅಪ್ಪ ನಿನ್ನ ನೋಡಕ್ಕೆ. ಅಯ್ಯ ಕ್ಲಾರ್ಕು. ನಮಸ್ಕಾರ ಕ್ಲಾರ್ಕ್ ಅಯ್ಯ. ಏನು ಈಗಷ್ಟೇ ಬಂದ್ರಾ? ನೀನ್ ನಂಬಿದ ಪೊಲೀಸು ವಕೀಲ ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ರು. ಏನಯ್ಯ ಹೇಳ್ತಿದ್ಯಾ? ಆ 4 ಜನ ಒಂದಾಗ್ಬಿಟ್ರ? ಸುಬ್ರಹ್ಮಣಿ ಮತ್ತೆ ಮಾರ್ಬೇಡಿ. ನಾನು ಇಲ್ಲೇ ಇದ್ರೆ ನನಗೆ ಆಪತ್ತು. ನಾನ್ ಬರ್ತೀನಪ್ಪ. ಸರಿನಪ್ಪ. ಕಾನೂನು ಕಾನೂನು ಅಂತ ಹೇಳಿದ್ರಲ್ಲ, ಇವಾಗ ನಿಮ್ ಕಾನೂನು ಏನ್ ಮಾಡ್ತು ಅಂತ ನೋಡಿದ್ರಲ್ಲ. ಶಾಂತವಾಗಿದ್ದಂತ ಅತ್ತಿಪಟ್ಟ ಜನಗಳಿಗೆ ಅವ್ರುಗಳ ಅಂಗಿ ಎಲ್ಲ ಬಿಚ್ಚೋ ಹಾಗೆ, ಕಾಕಿ ಅಂಗಿ, ಕರಿ ಅಂಗಿ, ಆ ಅಂಗಿ ಎಲ್ಲ ಒಂದೇ ಸಲ ಬತ್ತೈತೆ ನೋಡಿದ್ರ? ಇಲ್ ನೋಡಿ, ಅತ್ತಿಪಟ್ಟಿ ಜನಗಳಿಗೆ ಏನಾದ್ರು ಆದ್ರೆ ಉಸಿರೇ ಓದಂಗೆ. ಹೇಳ್ತಾ ಇದೀನಿ, ಉಸಿರೇ ಓದಂಗೆ. ಮತ್ತೆ ಇಲ್ಲೋಡೆ ಕೊಡೆ ಮಚ್ಚಿನ. ಇವತ್ತು ಆ ಮಚ್ಚಿನ ರಕ್ತನ ತಲೆಗೆ ಸೋರ್ಕೋಬೇಕು. ಏನ್ ಮಾಡ್ತಿದ್ದೀರಾ ನೀವು? 4 ಜನ ಒಂದಾಗ್ಬಿಟ್ರಂತೆ. ಮತ್ತೆ ಎಲ್ಲಾರು ಕೊಂದ್ಬಿಡಿ ಅವ್ರನ್ನ. ಕತ್ತಿ ಎಲ್ಲ ಮಸ್ತ್ ಇಟ್ಟಿವಲ್ಲ, ತಗೊಂಡು ಒಬ್ಬೊಬ್ರನ್ನ ಕಚ್ಚಾಕ್ಬಿಡಿ. ಹೋಗಿ ಇವಾಗ್ಲೇ. ಚೌಲಿ, ಯಾಕೆ ಕಿರ್ಸ್ತಾ ಇದೀಯಾ? ಮಾತಿಗೂ ಮಚ್ಚಿಡಿಯೋದು ಒಳ್ಳೇದಲ್ಲ, ನೀನ್ ಅರ್ಥ ಮಾಡ್ಕೋ. ಸುಬ್ರಹ್ಮಣಿ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನೀ ಮಚ್ಚಿಡ್ತೀಯಾ ಅನ್ಕೋ, ನಿನ್ ಮಕ್ಳು ನಿನ್ ಹೆಂಡತಿ ಬೀದಿಗೆ ಬಂದ್ ಬೀಳ್ತಾರೆ. ಆಮೇಲೆ ನೀ ಮಾಡ್ತಾ ಇರೋದು ಒಳ್ಳೇದಂತ ಯಾರಿಗ ಅರ್ಥ ಆಗುತ್ತೆ? ಅಪ್ಪ, ನಮ್ಮ ಅತ್ತಿಪಟ್ಟಿಲಿರೋಂತ 700 ಜನಗಳಿಗೂ ಅಣೆಕಟ್ಟು ಕಟ್ಟಕ್ಕೆ 15 ಕೋಟಿ ಕೊಟ್ಟವ್ರೆ. ಆ ಕಾನೂನು ಎಲ್ಲಿ? ಅದನ್ನ ಕಳ್ಳತನ ಮಾಡಿದಂತ ಅಧಿಕಾರಿಗಳಲ್ಲಿ. ಅಯ್ಯೋ ಅಯ್ಯೋ ಅಪ್ಪ, ಒಂದು ನಾಡಿಗೋಸ್ಕರ ಒಂದು ಗ್ರಾಮನೇ ಹೋಗ್ಬೋದು, ಆದ್ರೆ ನನ್ನ ಅತ್ತಿಪಟ್ಟಿಗೋಸ್ಕರ ಈ ಸುಬ್ರಹ್ಮಣ್ಯ ಸುಟ್ಟೋದ್ರೂ ಪರವಾಗಿಲ್ಲ. ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋಕಿಲ್ಲ ನಾನು. ಹೌದು, ಹಂಗಲ್ಲ. ಅವ್ರಿಗೆ ಜೀವದ ಬೆಲೆ ಏನಂತ ತಿಳಿಸ್ಕೊಡ್ಬೇಕು. ಎಲ್ಲರೂ ಪಡೋ ಕಷ್ಟ ಏನು ಅಂತ ತಿಳಿಸ್ಕೊಡ್ಬೇಕು. ಇಡೀ ಅತ್ತಿಪಟ್ಟಿನೇ ನಿಂತಿದೆ ನೋಡಿ. ನಮ್ಗೆ ಇವಾಗ ಏನ್ ಸಿಗುತ್ತಲ್ಲ ಅದ್ಭುತವಾಗಿರುತ್ತೆ. ಅಣ್ಣ ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತಾರಲ್ಲ ಅಲ್ವಾ? ಮತ್ತೆ ಅಲ್ಲಿ ನೋಡಿ ಊರ್ ಜನನೇ ಕೈ ಕಟ್ಕೊಂಡು ಕಾಯ್ತಾ ಇದಾರೆ, ಕೈ ಎತ್ತಿ. ಅಷ್ಟೇ ಅಲ್ಲ, ಈಗ ನಾವ್ ಮಾಡೋ ಉಪಕಾರಕ್ಕೆ ಇಡೀ ಊರ್ ಜನನೇ ಚಪ್ಪಾಳೆ ತರ್ತಾರೆ ನೋಡಿ. ನಗ್ಬ್ಯಾಡ್ರಿ ನೀವೆಲ್ಲ. ಗಬ್ ನಾತ ಹೊಡಿತಾ ಇದ್ದೀರಾ. ಯೋ, ಏನ್ ಮಾತಾಡ್ತಾ ಇದೀಯಾ? ಎಲ್ಲ ಸೇರ್ಸಿ ಕೊಟ್ವಿ. ನಿಮ್ ತವ ಮನ್ವಿ ಕೊಟ್ವಿ, ಅದನ್ನ ಅವ್ರ ಮಡ್ಲಿಗೆ ಹಾಕಿದ್ರಿ. ನಿಮ್ಮನೆ ಹೆಣ್ಮಕ್ಳು ಅವ್ರ ತವ ಕೊಟ್ಬಿಡ್ತೀರಾ ಹೆಂಗೆ? ನೀನ್ ಇನ್ಸ್ಪೆಕ್ಟರ್ ಅಲ್ಲ, ಮತ್ತೆ ಮಾಮ. ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೀನೆಲ್ಲ ಒಬ್ಬ ವಕೀಲು. ಊರನ್ನೆಲ್ಲ ಪೂರ್ತಿ ನಾಶ ಮಾಡಿದ್ದು ಬುದ್ಧಿವಂತಿಕೆನಾ? ಅದಕ್ ಬೇರೆ ನ್ಯಾಯ ಬೇರೆ ಕಿಸ್ಬಿಟ್ಟಿದ್ದಿ. ಕರಿ ಕೋಟು ಬಿಳಿ ಹಂಗೆ ಅಸಹ್ಯ ಆಗಲ್ವಾ? ಅದ್ಯಾಕ ಹಂಗ್ ಕೋಪ ಮಾಡ್ಕೋತಾ ಇದ್ದೀರಾ? ನಿಮ್ ಕೊಡೋದಕ್ಕೆಲ್ಲ ತಂದಿದೀವಲ್ಲ. ನೋಡಮ್ಮ, ಕತ್ತಿನ ಸೀಳ್ಬಿಟ್ಟು ನಮ್ ನೆತ್ತಿ ಮೇಲೆ ಕಾಸು ಅನ್ಸಕ್ ಬಂದವೆ. ನಾಚಿಕೆ ಆಗಲ್ವಾ? ಇವೆಲ್ಲ ತಗೊಂಡ್ ಬಂದಿದ್ದಾರಲ್ಲ, ಅವ್ರ ಅಕ್ಕಿ ನಮ್ಗೆ ಯಾಕಪ್ಪ? ಕೇಳೆ, ನಮ್ಮ ಅಕ್ಕಿ ಹೆಂಗೈತಂತ ತೋರ್ಸೆ. ಕೊಡಿ. ವಾಸನೆನಾ ಇದೇನೆ. 20 ವರ್ಷದಿಂದ ನೀವು ಕೊಡ್ತೀರಾ ಅಕ್ಕಿ. ಹುಳ ತುಳ್ಕಾಡ್ತಿರೋ ಅಕ್ಕಿ. ಬಟ್ಟೆನ ಮೂಗ್ ಮುಚ್ಕೊಂಡಿದ್ ಸಾಕು. ಒಸಿ ತಿನ್ನೋಡು. ತಿನ್ನಪ್ಪ. ಯಾಕಯ್ಯ? ತಿನ್ನು. ಕೊಡಮ ಇಲ್ಲಿ. ಈ ಊರಲ್ಲಿ ತಿನ್ನೋ ಊಟನ ತಿನ್ ನೋಡಲೇ. ಸುಬ್ರಹ್ಮಣ್ಯ, ಏನೋ ಇದು? ನಮ್ ತವ ಒಳ್ಳೊಂತರ ಮಾತಾಡಿ ನಮ್ಸಿ MLA ತವ ಸೇರ್ಕೊಂಡ್ಬಿಟ್ಟಿಯಲ್ಲ. ಏನು ಗೊತ್ತಾ? ನಮ್ ಕೊರೆ ಗೊತ್ತಿಲ್ಲ, ನಾವ್ ಪಡ್ತಿರೋ ವೇದನೆ ನೀನ್ ಗೊತ್ತಿಲ್ಲ ಕಣಯ್ಯ. ಅದಕ್ಕೆ ಊರನ್ನೆಲ್ಲ ಸೇರ್ಸಿ ಈ ಊರ್ ಗಾಳಿ ನಿಂತು ಒಂದು ಬಿಂದ್ಗೆ ನೀರನ್ನ ತಲೆ ಮೇಲೆ ಉಯ್ದೆ ಅಂತ ಅನ್ಕೋ, ನೀನ್ ಹೊಟ್ಟೆ ಒಳಗಿರೋ ಕರಡು ಕಿವುಚ್ಕೊಂಡ್ ಹಂಗೆ ಹೊಂಟೋಯ್ತದೆ. ಬಿಚ್ಚಪ್ಪ. ಬಿಚ್ಚಯ್ಯ, ಬಿಚ್ಚಯ್ಯ. ಎಲ್ಲಾರು ಇರತ್ತಾನೆ, ನಿಮ್ಗೂ ಇರೋದು. ಬಿಚ್ಚಯ್ಯ ಅಣ್ಣ, ಬಾಣ. ಕೇಳು ಇಲ್ಲಿ. ಬಿಡು. ಹಾಕ್ಬಿಡಿ. ಏನು ಬೇಡ. ಹಾಕೋ ಮೇಲೆ. ಏನ್ ಮಾಡ್ತಾ ಇದ್ದೀರಾ? ಏನಯ್ಯ, ಇವಾಗ್ಲೇ ಇಷ್ಟೆಲ್ಲ ಕುತಂತ್ರ ಮಾಡಿದೀಯಾ? ನಾಳೆ ನೀವೆಲ್ಲ ದೊಡ್ಡ ಅಧಿಕಾರಿಗಳಾಗ್ಬಿಟ್ರೆ ದೇಶನೇ ಭಾಗ ಮಾಡಿ ಮಾರ್ಬಿಡ್ತೀರಾ. ಹಾಗೆಲ್ಲ ಆಗಕ್ ನಾವು ಬಿಡ್ತೀವಾ? ನಿಮ್ಗೆ ಹಿಡ್ದಿರೋ ದೆವ್ವನ ಹೊಡೆದು ಓಡಿಸ್ತೀವಿ. ಭಗವಂತ, ಕಣ್ಣು ಹೋಗಿದೆ.
ಎಳ್ದು ಕಾಲು ಹೋಯ್ತದೆ, ಬುದ್ಧಿ ಹೋಗಿ 3 ದಿವಸಕ್ಕೆ ಸಾವು ಆಯ್ತದೆ. ನಮಗ್ ಬಂದಿರೋ ಕಷ್ಟನ ನೀನ್ ಅನ್ಭವಿಸೋದ್ ಬೇಡ. ನಾಳೆ ನಿಮ್ ನಾಯಕರ ಮುಂದೆ ನಿಮ್ ನಾಟಕನ ಬಯಲ್ ಮಾಡ್ತೀನಿ. ನಮ್ ರೇಷನ್ ಕಾರ್ಡ್ ನ ಸುಟ್ಟಾಕ್ತೀನಿ, ಎಲ್ಲ ನಡೆಯುತ್ತೆ. ನಮ್ ಪ್ರಾಣಿಗಳಿಗೆಲ್ಲ ಬೆಲೆನೇ ಇಲ್ವಾ? ಹೊಟ್ಟೆಗೆ ಊಟ ತಿಂದೆ ನಮ್ ರೇಷನ್ ಕಾರ್ಡ್ ನೆಲ್ಲ ಸುಟ್ಟಾಕ್ತಿವ್ ನೋಡು. ಈ ರಾಜಕಾರಣಿಗಳ ಬಗ್ಗೆ ನಮಗ್ ಯೋಚನೆ ಇಲ್ಲ. ಅವ್ರು ಕಳ್ಸ್ಕೊಟ್ಟಿರೋ ಅಧಿಕಾರಿಗಳು ನೀವ್ ಮಾಡಿರೋದೇ ದೊಡ್ಡ ತಪ್ಪು. ಪೊಲೀಸ್, ವಕೀಲ, ಕಲೆಕ್ಟರ್, ನೀವೆಲ್ಲ ನಂದ್ ಏನು ಕಿತ್ಕೊಳಕ್ಕಾಗಲ್ಲ. ನಾಳೆ ದಿವಸ ನಿಮ್ ನಾಯಕರ ಹತ್ರ ಹೋಗಿ ಎಲ್ಲದನ್ನ ಹೇಳ್ತೀನಿ. ತಾಕತ್ತಿದ್ದೆ ತಡಿ ನೋಡುಮ, ಅಲ್ಲಿ ಗೊತ್ತಾಯ್ತದೆ ಹತ್ತಿಪಟ್ಟಿ ಜನ ಎಂತವ್ರಂತ. ತಳ್ಳಯ್ಯ, ಹೋಗಯ್ಯ ಇಲ್ಲಿಂದ. ಅಯ್ಯ ಫಾದರ್ ಸ್ವಾಮಿ, ನಾವು ಆ ಪಾಪಿಗಳನ್ನ ಸ್ಯಾನೆ ಹೊಡೆದ್ಬಿಟ್ವಿ ಅಯ್ಯ, ಅವಮಾನ ಮಾಡ್ಬಿಟ್ವಿ. ಹೌದು ಹೌದು ಸ್ವಾಮಿಗಳೇ, ಎಲ್ಲ ಕಳೆದು ಬಿಟ್ರು. ಮಾನ ಮರ್ಯಾದೆ ಎಲ್ಲ ಸರಿಗೆ ಹಿಡ್ಕೊಂಡು ಮುಖದ ಮೇಲೆ ಹೊಡೆದು ಬಿಟ್ರು. ನನ್ ಮುಂದೆ ಚಪ್ಪಲ್ಲು ಹಾಕೊಳ್ತಿರ್ಲಿಲ್ಲ ಅವರು. ಅವ್ರನ್ನ ಕ್ಷಮಿಸಲೇಬಾರ್ದು, ಅವರಲ್ಲಿ ಒಬ್ಬರನ್ನು ಕ್ಷಮಿಸಬಾರ್ದು. ಕ್ಷಮಿಸ್ಬಿಡಿ ಅಯ್ಯ, ನಾವುಗಳು ತಪ್ಪು ಮಾಡ್ಬಿಟ್ವಿ. ಜೀವದ ಬೆಲೆ ಏನಂತ ತೋರಿಸಿದ್ರೆ ಅವ್ರಿಗೆ ಹೊಸಿ ಕಷ್ಟ ಕೊಟ್ಬಿಟ್ವಿ ಅಯ್ಯ. ಫಾದರ್ ಸ್ವಾಮಿ, ನಮ್ಮನ್ನ ಕ್ಷಮಿಸ್ಬಿಡಿ ಫಾದರ್. ಯೇಸು ಸ್ವಾಮಿ, ನಮ್ಮೂರನ್ನ ಕೈ ಬಿಡ್ಬೇಡಿ ಸ್ವಾಮಿ, ಕೈ ಬಿಡ್ಬೇಡಿ. ಬಿಡ್ಲೇಬಾರ್ದು, ಒಬ್ಬನ್ನು ಜೀವಂತವಾಗಿ ಬಿಡಬಾರ್ದು. ಪೊಲೀಸ್ ಅವನಾದ ನನಗೆ ಮೀನು ಹಿಡಿಯೋ ನನ್ನ ಮಕ್ಕಳು ಅವಮಾನ ಮಾಡಿಬಿಟ್ರು. ಎಲ್ರೂ ಸೇರ್ಕೊಂಡು ನಮ್ಗಳಿಗೆ ಆ ತರ ಅವಮಾನ ಮಾಡದ ಕರೆಕ್ಟ್. ಯೋ ಸ್ವಲ್ಪ ಸುಮ್ನೆರಯ್ಯ, ಅವ್ರು ಹೇಳ್ತಿರೋದೇ ನಿಜ. ಅವ್ರೇನಾದ್ರೂ ಭೂಮಿ ಕಾಗದ ಮತ್ತೆ ರೇಷನ್ ಕಾರ್ಡ್ ಅನ್ನ ವಾಪಸ್ ಕೊಟ್ರೆ ಗೌರ್ಮೆಂಟ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತಯ್ಯ. ಏನ್ ಹೇಳ್ತಿದ್ಯಯ್ಯ? ಈ ದೇಶದ ಯಾವುದೇ ಒಬ್ಬ ಪ್ರಜೆ ಅವನ್ ಜೊತೆ ಎಲ್ಲಾ ಜನನ ಸೇರಿಸಿದ್ರೆ 10 ಜನ ಒಟ್ಟಿಗೆ ಬಂದ್ಬಿಟ್ಟು ನಮಗ್ ಬದುಕಕ್ಕಾಗೋದಿಲ್ಲ, ಮನೆ ಜಾಗ ರೇಷನ್ ಕಾರ್ಡ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ತಕ್ಷಣ 3 ಗಂಟೆ ಒಳಗಾಗಿ ಈ ಕಲೆಕ್ಟರ್ ಸ್ಟೆಪ್ ತಗೊಳ್ಬೇಕಾಗುತ್ತೆ. ಅವಾಗ ನೀವು ಸ್ಟೆಪ್ ತಗೊಳ್ಳಿಲ್ಲ ಅಂದ್ರೆ ನೀನಿದೆಯಲ್ಲ ಈ ಊರಿಗೆ MLA ಅದು ನೀನು ತಕ್ಷಣ ಕ್ರಮ ಕೈಗೊಳ್ಬೇಕು. ಆಗ ನೀವಿಬ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಆಗ ಗವರ್ನರಿಗೆ ಡಿಸಾಲ್ವ್ ಮಾಡೋದಕ್ಕೆ ಕಾನೂನು ಬದ್ಧವಾಗಿ ಎಲ್ಲ ಅಧಿಕಾರನೂ ಇರುತ್ತೆ. ಸ್ಟೆಪ್ ಮಾಡಿದವ್ರಿಗೆ ಈ ದೇವಾಲಯದಲ್ಲಿರುವಂತ ಸ್ವಾಮಿ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ನಾವು ಮಾಡಿದಂತ ತೆಪ್ಗೆ, ನಾವು ಮಾಡಿದ ಪಾಪಕ್ಕೆ ಕ್ಷಮೆಯನ್ನು ಸಿಗುತ್ತಾ ಫಾದರ್? ಇಲ್ಲ ಸುಬ್ರಹ್ಮಣ್ಯ, ನೀವು ತಪ್ಪೇ ಮಾಡಿಲ್ಲ. ಒಂದು ಜೀವದ ಬೆಲೆ ಏನು ಅಂತ ಗೊತ್ತಿರೋದ್ರಿಂದ ನೀವು ಮಾಡಿದ ಚಿಕ್ಕ ವಿಷಯ ಕೂಡ ತಪ್ಪು ಅಂತ ಅನ್ಸತ್ತೆ. ಆದ್ರೆ ಅಷ್ಟು ಜನರು ಜೀವನ ಜೊತೆ ಆಟ ಆಡಿ ನಿಮ್ ಊರಿಗೆ ಬೇಕಾಗಿರೋದನ್ನ ಕದ್ರು ನೋಡಿ ಅವರು ನಿಜವಾದ ಕಳ್ಳರು. ನೀನ್ ತಗೊಂಡಿದ್ ನಿರ್ಧಾರ ಸರಿ ಇದೆ ಸುಬ್ರಹ್ಮಣಿ, ಅದಕ್ಕೋಸ್ಕರ ಪಾಪ ಪ್ರಜ್ಞೆ ಕಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ ಎಲ್ಲಾರ್ಗೋಸ್ಕರ ನಾನು ಕರ್ತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾಳೆ ಬಿಡಬಾರ್ದು, ಅತ್ತಿಪಟ್ಟಿಲಿ ಒಬ್ರು ಕೂಡ ಉಳಿಬಾರ್ದು. ಅತ್ತಿಪಟ್ಟಿ ಅನ್ನೋ ಊರು ರೆಕಾರ್ಡ್ನಲ್ಲೇ ಇರಬಾರ್ದು. ಅತ್ತಿಪಟ್ಟಿನ ಅಳಸಾಕ್ಬೇಕು. 600 ಚಿಲ್ಲರೆ ಜನ ಸಮುದ್ರದ ಪಾಲಾಗ್ಬೇಕು. 600 ಚಿಲ್ಲರೆ ಜನ, 600 ಚಿಲ್ಲರೆ ಜೀವ ಮೀನ್ ಹಿಡಿಯೋದಕ್ಕೆ ಅಂತ ಹೋದಾಗ ಸಮುದ್ರದೊಳಗೆ ಹೋದ್ರು ಅಂತ ನಾನ್ ರೆಕಾರ್ಡಲ್ಲಿ ಬರೀತೀನಿ. ಏ ಸುಬ್ರಹ್ಮಣಿ, ಕಾನೂನು ಹತ್ರ ಹೋಗ್ತೀಯಾ ಹೋಗು. ಅತ್ತಿಪಟ್ಟಿನ ಅದೇ ಕಾನೂನಿಂದ ಒಂದು ಕರಾಳ ಇತಿಹಾಸ ಬರೀತೀನಿ. ಯಾರು ಇದನ್ನ ಬದಲಾಯಿಸಕ್ಕಾಗಲ್ಲ ಸುಬ್ರಹ್ಮಣಿ, ಯಾಕಂದ್ರೆ ನೀನ್ ಮಾಡಿದ್ದು ಧರ್ಮದ ಕೆಲಸ, ಅದಕ್ಕೆ ಯಾವುದೇ ತೊಂದರೆ ಆಗಲ್ಲ. ನಾಳೆ ಡಿಸೆಂಬರ್ 25 ಕರ್ತ ಅವತರಿಸಿದ ದಿನ ನಿಮ್ಮ ಊರ್ಗೆ ಮೋಸ ಮಾಡಿದವರು ಮತ್ತೆ ಬರ್ತಾರೆ. ನಿಮ್ಮ ಧರ್ಮ ಸಂಕಟ ಖಂಡಿತವಾಗ್ಲೂ ಗೆಲ್ಲುತ್ತೆ. ಅದೇನೆ ನಮ್ಮೂರು ಪೂರ್ತಿಯಾಗಿ ಸಂತೋಷವಾಗಿದ್ದಂತ ಕೊನೆ ದಿನ. ಆ ಸಂತೋಷ ಮುಗಿಯೋದ್ಕಿಂತ ಮುಂಚೆನೆ ಅತ್ತಿಪಟ್ಟಿಲಿ ಅವರುಗಳ ದೌರ್ಜನ್ಯ ಆರಂಭವಾಯಿತು. ಪಾಪಿಗಳ ಯಾಕೆ ಹಿಂಗೆ? ಊಟ ಮಾಡ್ಬೇಕಾ? ಮಾಡಿ ತಿನ್ರೋ ಭಿಕಾರಿಗಳ, ತಿನ್ರೋ ತಿನ್ನಲೇ.
ನಾನು ಯಾರು? IAS ಕಲೆಕ್ಟರ್. ಮರ್ಯಾದೆಯಿಂದ ಊರ್ ಬಿಟ್ಟು ಹೋಗು ಅಂದಾಗ ಹೋಗ್ಬೇಕಿತ್ತು ತಾನೆ. ಈಗ ಭೂಮಿನೇ ಬಿಟ್ಟು ಹೋಗ್ಬೇಕು. ನಿನ್ನನ್ನ ಬಿಟ್ರೆ ನಾನ್ ಸತ್ತೋಗ್ತೀನಿ. ತಗೋ ಸಾಯಿ, ತಗೋ. ಅರ್ಧೆ ಸಿಗರೇಟ್ ತಗೊಂಡ್ ಬಂದು ಏನ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತೀರಾ? ಒಬ್ಬೊಬ್ರಿಗೂ ಚಿತ್ರಹಿಂಸೆ ಕೊಟ್ಟು ಕೊಂದು ಬಿಡ್ತೀನಿ ನಾನು. ಅತ್ತಿಪಟ್ಟಿ ಅಳಿಸೋಗ್ಬೇಕು, ಅತ್ತಿಪಟ್ಟಿ ಅಳಿಸೋಗ್ಬೇಕು. ನಾವ್ 700 ಜನ ಸಾಕ್ಷಿ ಇದ್ದೀವಿ. ನಿನ್ನೂರಿಗೆ ಸಾಕ್ಷಿನ ಏನು ಇಲ್ಲದಂಗೆ ಅಳಿಸಾಕ್ತೀನಿ. ನಿನ್ನೂರು ಅಳಿಸೋಯ್ತು, ಡುಮ್ 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 ಡುಮ್. ನಿನ್ನೂರು ಅಳಿಸೋಯ್ತು, ಡುಮ್ 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 ಡುಮ್. ಅತ್ತಿಪಟ್ಟಿ ಅಳಿಸೋಯ್ತು, ಡುಮ್ 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 ಡುಮ್. ಡುಮ್ 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 ಡುಮ್. ಚೌಳಿ, ಯಾರಾದ್ರೂ ಕಾಪಾಡಿ ಇವ್ಳ್ನ. ನಿನ್ನೂರು ಅಳಿಸೋಯ್ತು, ಡುಮ್ 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 ಡುಮ್. ಅತ್ತಿಪಟ್ಟಿ ಅಳಿಸೋಯ್ತು, ಡುಮ್ 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 ಡುಮ್. ಅತ್ತಿಪಟ್ಟಿ ಅಳಿಸೋಯ್ತು, ಡುಮ್ 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 ಡುಮ್. ದೇವ್ರೆ, ಏನಿದು? ಇವ್ರೇನ್ ಮಾಡಿದ್ರು? ಅಯ್ಯೋ ಪಾಪಿಗಳ, ನಮ್ಮೂರ ಹೆಣ್ಮಕ್ಳನ್ನ ಹಿಂಗ ಅನ್ಯಾಯವಾಗಿ ಊರ್ ಜನ ಕಷ್ಟ ಪಡೋದ್ ನೋಡ್ತಾ ಇದ್ಯಾ? ಇವಾಗ ನಿನ್ ಗಂಡನ್ ಕಷ್ಟನೂ ನೋಡ್ತೀಯಂತೆ. ಬಾ ಬಾರೆ ಬಾರೆ ಏ ಬಾರೆ. ಅಲ್ಲಿ ನೋಡೆ ನಿನ್ ಗಂಡ ಹೇಗ್ ನಿಂತಿದ್ದಾನೆ ಅಂತ. ಯಾರನ್ನು ಬಿಡೋದಿಲ್ಲ ನಾನು. ನೀನೇ ಅಲ್ವಾ ಅವತ್ತು ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ದು? ಇರೋರನ್ನ ಯಾರನ್ನು ಬದುಕಕ್ ಬಿಡೋದಿಲ್ಲ. ಶರ್ಟು ಪ್ಯಾಂಟು ಹಾಕೊಂಡ್ ಬಂದವರಿಗೆ ಸ್ವಾಮಿ ಸ್ವಾಮಿ ಅಂತ ಕೈ ಮುಗಿಯೋಂತವ್ರು ನೀವು ನನ್ ಬಟ್ಟೆನೆ ಬಿಚ್ಚಿಸ್ತಾರ. ಈಗ ನೀನ್ ಹೆಂಡ್ತಿನ್ ನೋಡು. ಬೇಡ, ಬೇಡ, ಬೇಡ. ನಿಮ್ಮ ಅಮ್ಮ ಹೋಗಾಯ್ತು, ಬಂದು ನಿಮ್ಮ ಅಪ್ಪನ್ ನೋಡು. ಸುಬ್ರಹ್ಮಣ್ಯ, ನಿನ್ ಮಗ ನಿನ್ ವಾರಸ್ದಾರ ಅಣೆಕಟ್ಟಿಗೆ ತೂತಾಗಿ ಇಡೀ ಊರೇ ಕೊಚ್ಕೊಂಡೋಯ್ತು. ತುಂಬಾ ಚಿಕ್ಕ ಹುಡುಗ. ಬೇಡ, ನನ್ನ ಮಗ ಬಿಟ್ಬಿಡೆ. ಬೇಡ, ಅವನ್ನ ಬಿಟ್ಬಿಡೆ. ಬೇಡ, ಅವನ್ನ ಬಿಟ್ಟು. ಅಯ್ಯೋ ದೇವ್ರೇ. ನೀರಿಗೆ ಹಾಕ್ರೋ. ನಮ್ ತಂಟೆಗೆ ಬಂದ್ರೆ ಇದೇ ಗತಿ. ಪೂರ್ತಿ ನಾಶ ಆಗೋಯ್ತಯ್ಯ.